ಬಂದ್ರಾ ಸರ್ ಬನ್ನಿ ಪ್ಲೀಸ್ ವೆಲ್ಕಮ್ ಸರ್. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಅಣ್ಣ ಸ್ವಾಗತ ನಿಮಗೆ. ತುಂಬ ಅದ್ಭುತವಾದ ಜಾಗ ಇದು. ಕುಶಾಲನಗರದ ವೀರಭೂಮಿ ರೆಸಾರ್ಟ್ಸು ಒಳ್ಳೆ ಜಾಗ ಸರ್ ಇದು. ಇಂಥ ಜಾಗ ಸೆಲೆಕ್ಟ್ ಮಾಡಿದ್ದೀರಿ ನೀವು ಮೀಟಿಂಗ್ ಮಾಡೋಕ್ಕೆ ಅಂತ. ಸೂಪರ್ ವೆಲ್ಕಮ್ ಬನ್ನಿ ಅಣ್ಣ ಪ್ಲೀಸ್ ವೆಲ್ಕಮ್. ಸೊ ಏನಂದರೆ ಸಾರ್ವಜನಿಕವಾಗಿ ಒಂದು ಸಮುದಾಯದ ಬಗ್ಗೆ ಪ್ರಾಮಾಣಿಕವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ನಡೆಯತಕ್ಕಂಥ ಚರ್ಚೆ ಪ್ರಕೃತಿಯ ಮಡ್ಡಿನಲ್ಲೇ ಇರಲಿ ಅಲ್ವಾ. ನಾವು ಕೂಡ ನಮ್ಮ ಮನಸ್ಸು ಕೂಡ ಹಗುರವಾಗಿ ಒಂದು ಪ್ರಾಮಾಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಆತ್ಮದಿಂದ ಎದೆಯಿಂದ ಸತ್ಯ ಮಾತುಗಳು ಆಚೆ ಬರಲಿ ಅನ್ನೋ ಕಾರಣಕ್ಕೆ ಈ ಸ್ಥಳವನ್ನು ಫಿಕ್ಸ್ ಮಾಡಿದ್ದೀವಿ. ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ಕೂತು ಮಾತಾಡೋಣ. ಮೊದಲು ಊಟ ಮುಗಿಸ್ಕೊಂಬಿಡೋಣ, ಆಮೇಲೆ ಕೂತು ಮಾತಾಡೋಣ. ಬನ್ನಿರಿ ಪ್ಲೀಸ್. ಆತ್ಮೀಯ ಜನಪದ ಸರಿ ವೀಕ್ಷಕರಿಗೆ ನಿಮ್ಮ ಜನಗಳಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಾವಿದ್ದೇವೆ ಕೊಡಗಿನ ಕುಶಾಲನಗರದ ಪ್ರಸಿದ್ಧ ವೀರಭೂಮಿ ರೆಸಾರ್ಟ್ಸ್ನಲ್ಲಿ. ವೀರಭೂಮಿ ರೆಸಾರ್ಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಏನಪ್ಪ ಇದು ಕಾಂತರಾಜು ಜನಪದ ಬಿಟ್ಟು ಯಾವುದೋ ರೆಸಾರ್ಟ್ ಪರಿಚಯ ಮಾಡ್ತಾನೆ ಅಂತ ಅಂದ್ಕೊಂಡ್ರ? ಇಲ್ಲ, ಜನಪದ ಇದ್ದರೆ ನಾವು ಅಲ್ಲಿರ್ತೀವಿ. ಜನಪದ ಇದ್ದರೆ ಮಾತ್ರ ಆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ನನ್ನ ಆತ್ಮೀಯ ಗೆಳೆಯರು, ನಾಡಿನ ಹೆಸರಾಂತ ಗಾಯಕರಾಗಿರ್ತಕ್ಕಂಥ ಮೈಸೂರಿನ ಆರ್ ಮಹೇಂದ್ರ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಿಮಗೆ ಕೊಡಗಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ಜನಗಳಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಕರೆದೆ. ಸಮಯ ಮಾಡಿಕೊಂಡು ಮೈಸೂರಿಂದ ಕುಶಾಲನಗರವ್ರಿಗೆ ಬಂದ್ರಿ, ಧನ್ಯವಾದ ತಮಗೆ. ವಿಷಯ ಏನು ಗೊತ್ತಾ ಸರ್? ಈಗ ವೀರಭೂಮಿ ಪ್ರವಾಸಿ ಗ್ರಾಮ ಪ್ರೈವೇಟ್ ಲಿಮಿಟೆಡ್ಡು ಬಹುಶಃ ಕೊಡಗು ಜಿಲ್ಲೆಯ ಈ ಭಾಗದ ಅತ್ಯಂತ ಪ್ರಖ್ಯಾತ ರೆಸಾರ್ಟ್ಗಳಲ್ಲಿ ಒಂದು. ಯಾಕೆ ರೆಸಾರ್ಟ್ಗಳಲ್ಲಿ ಪ್ರಸಿದ್ಧಿ ಪಡ್ಕೊಳ್ತು ಅಂದರೆ ಕೇವಲ ತಿಂತೀವಿ, ಕುಡಿತೀವಿ, ಮಜಾ ಮಾಡ್ತೀವಿ, ಮೋಜು ಮಸ್ತಿ ಮನೋರಂಜನೆ ಅದಲ್ಲ. ಈ ವೀರಭೂಮಿ ರೆಸಾರ್ಟ್ಸು ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು, ಸಾಂಸ್ಕೃತಿಕ ನೆಲೆಗಟ್ಟನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು ರೆಸಾರ್ಟು.
ಕಾರಣ ಏನಂದರೆ ಇಲ್ಲಿ ಒಂದು 29 ಕಾಟೇಜ್ಗಳಿದ್ದಾವೆ. 29 ಕಾಟೇಜ್ಗಳಿಗೂ ಒಂದೊಂದು ಹೆಸರುಗಳನ್ನ ಸೂಚನೆ ಮಾಡಲಾಗಿದೆ. ಉದಾಹರಣೆಗೆ ಹೊಯ್ಸಳರು, ಗಂಗರು, ಕದಂಬರು, ಅಷ್ಟಕೂಟರು ಈ ರೀತಿ. ಮತ್ತು ಪರ್ವತಗಳ ಹೆಸರುಗಳು, ಉದಾಹರಣೆಗೆ ಸಹ್ಯಾದ್ರಿ, ವಿಂಧ್ಯ ಈ ರೀತಿ ಹೆಸರುಗಳು, ಮತ್ತು ಕವಿಗಳ ಹೆಸರುಗಳು ಇದೆಲ್ಲ ಕೊಟ್ಕೊಂಡು ಬಂದಿದ್ದಾರೆ. ಅದು ವಿಶೇಷ. ಮತ್ತು ನನ್ನ ಗಮನದಲ್ಲಿ ಬಂದಿರೋದು ಗೊತ್ತಾ ಸರ್, ಪ್ರತಿ ವಾರಾಂತ್ಯಗಳಲ್ಲಿ ಇಲ್ಲಿ ಜಾನಪದ ಕಲಾವಿದರನ್ನು ಕರೆಸಿ ಬರ್ತಕ್ಕಂಥ ಅತಿಥಿಗಳಿಗೆ ಒಂದು ಪ್ರದರ್ಶನವನ್ನು, ಕಾರ್ಯಕ್ರಮವನ್ನು ನೀಡ್ತಕ್ಕಂಥ ಒಂದು ವಾಡಿಕೆ, ಒಂದು ಪರಿಪಾಠ ಈ ರೆಸಾರ್ಟ್ನಲ್ಲಿ ಇದೆ. ಹಾಗಾಗಿ ಈ ರೆಸಾರ್ಟ್ಗೆ ಬಂದಿದ್ದೇನೆ ಹೊರತು ಮೋಜು ಮಸ್ತಿ ಮಾಡೋಕ್ಕಲ್ಲ. ಬನ್ನಿ, ಇಡೀ ವೀರಭೂಮಿಯ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಜನಪದ ಹಿನ್ನೆಲೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಕೊಡಗಿನ ವೀರಭೂಮಿ ರೆಸಾರ್ಟ್ಸ್ಗೆ. ಬನ್ನಿ. ವೀರಭೂಮಿ ರೆಸಾರ್ಟ್ನ ಸಾಂಸ್ಕೃತಿಕ ಹಾಗೂ ಇಲ್ಲಿಯ ಸ್ಥಳೀಯ ವಾಸ್ತವತೆಗಳನ್ನು ತಿಳಿಸಲಿಕ್ಕೆ ವೀರಭೂಮಿ ರೆಸಾರ್ಟ್ನ ಪುಷ್ಪ ಅವರ ಮಟ್ಟಿಗೆ ಇದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ಜನಗಳಿಗೆ ತಿಳಿಸಿ, ವೀಕ್ಷಕರಿಗೆ ತಿಳಿಸಿ ವೀರಭೂಮಿಯ ವಿಶೇಷತೆಗಳೇನು ಅಂತ. ವೀರಭೂಮಿ ವಿಶೇಷತೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮದು ಜನಪದ ಲೋಕ ಆಗಿರೋದ್ರಿಂದ ಜನಪದ ಶೈಲಿಲೇ ನಮ್ಮ ರೆಸಾರ್ಟ್ ಹೆಸರಿಲ್ಲಿ ಅಂತ ಹೇಳ್ಬಿಟ್ಟು ವೀರಭೂಮಿ ಅಂತಲೇ ಹೆಸರಿಟ್ಟಿರೋದು ಸರ್. ಅದು ಮುಂದೆ ಒಳಗಡೆ ಹೋಗ್ತಾ ನಾನು ನಿಮಗೆ ವಿವರಣೆಗಳನ್ನ ಕೊಡ್ತೀರಾ? ಎಸ್, ಒಂದು ವಾಕ್ರೂಮ್ ಮಾಡೋಣ ಬನ್ನಿ. ಎಸ್, ನಮ್ಮ ಒಟ್ಟು ಇಲ್ಲಿ 29 ಕಾಟೇಜ್ಗಳಿದ್ದಾವೆ. ಹೌದು ಸರ್ ಅಲ್ವಾ? 29 ಕಾಟೇಜ್ಗಳಿದಾವೆ. ಹಾಗೆ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಇದೆ, ಮತ್ತೆ ಸ್ಪಾ ಇದೆ. ಕಾಟೇಜಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಎಲ್ಲ ಇವಾಗ ಹಳೆ ಹೆಸರುಗಳೇ ಬರುತ್ತೆ ಸರ್. ಮೈಸೂರು, ಚಾಲುಕ್ಯ, ಹೊಯ್ಸಳ, ಹಾವೇರಿ, ಹಾಗೆ ಎಲ್ಲ ಹಳೆ ಕಾಲದ ನೇಮನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನ ಬಿಡಬಾರ್ದು ಅನ್ನೋ ಕಾರಣದಿಂದ ಆ ಹೆಸರನ್ನೇ ಇದುವರೆಗೂ ಅದೇ ರೀತಿಲಿ ರನ್ ಮಾಡ್ಕೊಂಡು ಹೋಗ್ತಾ ಅತಿ ಮುಖ್ಯ ಏನ್ ಗೊತ್ತಾ ಈ ವಿಷಯದಲ್ಲಿ, ಈಗ ಒಂದು ರೆಸಾರ್ಟ್ ಅಂತಂದ್ರೆ ಒಂದು ಕುಟುಂಬ ಬರುತ್ತೆ, ಹೌದು, ಮಕ್ಕಳು ಮರಿಯೆಲ್ಲ ಬರ್ತಾರೆ, ಹೌದು, ಅವ್ರಿಗೆ ಕೂಡ ಈ ಹೆಸರುಗಳ ಪರಿಚಯ ಆಗುತ್ತೆ. ಸೊ ಇವಾಗ ಹೊಸ ಕಸ್ಟಮರ್ಸ್ ಅಂದ್ರೆ ಬೆಂಗಳೂರು ಸೈಡಿಂದ ಇಲ್ಲ ಬೇರೆ ಸೈಡಿಂದ ಬಂದ್ರು ಇದೇನಿದು ಈ ತರ ಹೆಸರು ಇದೆಯಲ್ಲ ಅಂತ ಹೇಳಿ ಅವರೇ ಆಶ್ಚರ್ಯ ಪಡ್ತಾರೆ ಅಲ್ವಾ? ವೆರಿ ನೈಸ್. 29 ಕಾಟೇಜು. ಹೌದು. ಜಾನಪದ ಚಟುವಟಿಕೆ ನಡೀತಕ್ಕಂಥ ನಾನು ಕಂಡ ಬಹುಶಃ ಈ ಭಾಗದ ದಕ್ಷಿಣ ಕರ್ನಾಟಕದ ಏಕೈಕ ರೆಸಾರ್ಟ್. ನಿಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ರೆಸಾರ್ಟ್ ಅಂತ ಹೇಳಿ ಬರೋದು ನಮ್ಮ ಕೊಡಗಿನಲ್ಲಿ ಬರದೇ ಹೆಸರು ಬಂದು ವೀರಭೂಮಿ. ವೀರಭೂಮಿ ಅಂತಾರೆ. ಹೌದು, ಮೊದಲಿಂದ ರೆಸಾರ್ಟ್ ಅಂತ ವೀರಭೂಮಿ ಅಂತಾರೆ. ಹೌದು, ನಿಜ ನಿಜ. ಈ ವೀರಭೂಮಿ ರೆಸಾರ್ಟ್ನಲ್ಲಿ ಜಾನಪದ ಚಟುವಟಿಕೆ ನಡೆಸಲಿಕ್ಕೆ ಒಂದು ರಂಗಮಂದಿರ ಮಾಡಿದ್ದಾರೆ. ಆ ರಂಗಮಂದಿರನ ನೋಡೋಣ. ಅದಕ್ಕಿಂತ ಮುಂಚೆ ಚೆಲುವ ಚಾಮರಾಜನಗರದ ಜಾನಪದ ಕಲೆಗಳ ತವರೂರಿನಿಂದ ಬಾತ್ಮೀಯ ಗೆಳೆಯನ ನಾವು ಸ್ವಾಗತ ಕೊಡ್ಕೊಳ್ಳೋಣ. ಅಣ್ಣ ಬನ್ನಿ. ಚಾಮರಾಜನಗರದ ಪ್ರಸಿದ್ಧ ಹೆಸರಾಂತ ಜಾನಪದ ಕಲಾವಿದರು, ಕೊಂಬುಕ ಹಳೆಯ ಕಲಾವಿದರು ರವಿಚಂದ್ರ ಪ್ರಸಾದ್ ಅವರು. ಅಣ್ಣ ನಮಸ್ಕಾರ. ಸ್ವಾಗತ ನಿಮಗೆ ವೀರಭೂಮಿ ರೆಸಾರ್ಟ್ಗೆ ಸ್ವಾಗತ. ನಮಸ್ಕಾರ. ಅದೇ ಇಲ್ಲೊಂದು ರಂಗಮಂದಿರ ಇದೆ. ನಮಸ್ಕಾರ. ರಂಗಮಂದಿರ ಇದೆ, ಆ ರಂಗಮಂದಿರ ನೋಡೋಣ ಅಂತ. ಖಂಡಿತ ಬನ್ನಿ ಪ್ಲೀಸ್. ಶಾಂತಲೇಶ್ವರ ರಂಗಮಂಟಪ. ಸೌಂಡ್ಗೆ ಏನು ಮಾಡ್ತೀರಾ ನಮಗೆ? ಸೌಂಡು ಅಲ್ಲಿದೆ ಸೌಂಡು, ಲೈಟ್ಸು, ಸ್ಟೇಜು, ಪರ್ಫೆಕ್ಟ್ ಆಡಿಟೋರಿಯಂ. ಮೇಡಮ್, ಇದೊಂದು ರಂಗಮಂದಿರ. ಹೌದು ಸರ್. ಯಾವ ರೆಸಾರ್ಟ್ನಲ್ಲೂ ಕೂಡ ಒಂದು ರಂಗಮಂದಿರ ನಾವು ಕಾಣಕ್ಕೆ ಸಾಧ್ಯ ಇಲ್ಲ. ಏನು ವಿಶೇಷ ಇಲ್ಲಿ ಸರ್? ರಂಗಮಂದಿರ ಅಂತ ಹೇಳಿದ್ರೆ ಜನಪದದ್ದೇ. ಇಲ್ಲಿ ನೀವು ಕಾಣ್ಬೋದು ಸಾಂತಲೇಶ್ವರ ರಂಗಮಂಟಪ ಅಂತಾನೆ ಇದೆ. ಸಾಂತಲೇಶ್ವರ ಅಂತ ಹೇಳಿದ್ರೆ ಅದು ಬಂದು ಶಿವಂಗೂ ಸೇರುತ್ತೆ. ಶಿವ ಬಂದು ನೃತ್ಯ ಮಾಡಿಕೊಂಡು ಇರೋದ್ರಿಂದ ಅವನ ಹೆಸರು ಸಮೇತ ಇಲ್ಲಿ ಸೇರುತ್ತೆ. ಹಾಗೆ ಈ ಹೆಸರನ್ನ ಹಾಗೆ ಇಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಕಲ್ಚರಲ್ ಶೋ ನಡೀತಾ ಇತ್ತು ಸರ್. ಪ್ರತಿನಿತ್ಯ ನಿಮಗೆ ಇಲ್ಲಿ 1 ಗಂಟೆಯಿಂದ 1.5 ಗಂಟೆ ಗಂಟ ಇಲ್ಲಿ ಕಲ್ಚರಲ್ ಶೋ ಅಂದರೆ ನಾಟಕ ಆಗಿರ್ಬೋದು, ಜನಪದ ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಇರ್ಬೋದು, ಪ್ರತಿದಿನನೂ ನಡೀತಾ ಇತ್ತು. ಈಗ ಕಾರಣಾಂತರ ಅಂದ್ರೆ ಕೋವಿಡ್ ಟೈಮಲ್ಲಿ ಏನಿತ್ತು ಆ ಟೈಮಿಂದ ಇಲ್ಲಿ ಸ್ಟಾಪ್ ಆಗಿದೆ. ಅದು ಮುಂದೆ ಸ್ಟಾಪ್ ಆಗೋದು ಅನ್ನೋ ಕಾರಣದಿಂದ ಮುಂದೆ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಜಾನಪದ ಚಟುವಟಿಕೆ ಮರಳಿ ಹೌದು, ಆರಂಭ ಆಗಲಿಕ್ಕೆ ನೀವು ನೋಡ್ಬೋದು ಜನಪದ ಗೀತೆ ಆಗಿರ್ಬೋದು, ಜನಪದ ಹಾಡು, ಡ್ಯಾನ್ಸ್ ಯಾವ್ದು ಇಲ್ಲ ಎಲ್ಲೋದ್ರು. ಏನಿದ್ರು ಡಿಸ್ಕೋ, ಬ್ರೇಕ್ ಡ್ಯಾನ್ಸ್ ಅದು ಇದು ಬರ್ತಾ ಇದೆ. ಶಾಸ್ತ್ರೀಯ ಕಲೆಗಳ ಹಾವಳಿ ಜಾಸ್ತಿ ಆಗಿದೆ. ಹಳೆದನ್ನೇ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ಜನಗಳಿಗೂ ಅದು ತಲುಪುವಂಥದ್ದಾಗುತ್ತೆ ಅಂತ ಹೇಳಿ ಅಷ್ಟೇ. ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿ. ಇಲ್ಲಿ ನಮ್ಮಲ್ಲಿ ಬಂದು ಟೋಟಲ್ 29 ಕಾಟೇಜ್ಗಳಿದ್ದಾವೆ ಸರ್. ಒಂದೊಂದು ಕಾಟೇಜ್ಗಳಿಗೂ ಒಂದೊಂದು ನೇಮ್ಗಳು ಬರುತ್ತೆ. ಹಾಗೆ AC ಮತ್ತು ನಾನ್ AC 2 ಥರ ಡಿಫ್ರೆಂಟ್ಸ್ ಕಾಟೇಜಸ್ ಇದ್ದಾವೆ. ಇಲ್ಲಿ ಬಂದು ನೀವು ಮಕ್ಕಳಿಗೆ ಫ್ಯಾಮಿಲಿ ಬಂದು ನೋಡ್ಕೊಂಡು ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಳ್ಳಲಿಕ್ಕೆ ಸೂಕ್ತವಾದ ಜಾಗ ಅಂತ ಹೇಳ್ಬೋದು ಇದು.
ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಮತ್ತು ನಮ್ಮಲ್ಲಿ ಬಂದು ಸ್ಪಾ ಮತ್ತು ಸ್ವಿಮ್ಮಿಂಗ್ ಪೂಲು, ಮಕ್ಕಳು ಒಟ್ಟು ಟೋಟಲ್ ಕುಟುಂಬ ಬಂದು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಜಾಗ ಇದು. ಬಂದು ನೋಡಿ, ನೀವು ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓ ನಾನೇ ಮಿಸ್ ಮಾಡ್ಕೊಂಡೆ ಅಂತೇಳಿ ಅವರಿಗೆ ಫೀಲ್ ಆಗುತ್ತೆ ಸರ್. ಬಂದು ಅವರು ಒಂದು ಸ್ಟೇ ಮಾಡ್ಕೊಂಡು ಹೋಗಿ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ, ಒಂದು ಫುಡ್ ಆಗಿರ್ಬೋದು, ಮನೇಲಿ ಊಟ ಮಾಡೋವಂಥ ಫೀಲ್ ಬರುತ್ತೆ ಅವರಿಗೆ. ಎಲ್ಲ ಹಳ್ಳಿ ಥರ ಮಾಡಿ ಫುಡ್ ಮಾಡಿ ಕೊಡೋವಂಥ ಕುಕ್ಕು ನಮ್ಮಲ್ಲಿ ಇದ್ದಾರೆ. ಅದೇ ಥರ ಹೋಗಿ ಅವ್ರು ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇಲ್ಲಿ ಫುಡ್ ಹೇಳಬೇಕು ಅಂತ ಹೇಳಿದರೆ, ಇಲ್ಲಿ ನಮ್ಮ ಕೂರ್ಗ್ ಸ್ಪೆಷಲ್ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮೇಯ್ನಾಗಿ ಪಿಗ್ ಅದನ್ನು ಸ್ಪೆಷಲಾಗಿ ಹಳ್ಳಿ ಥರನೇ ನಾಟಿ ಸ್ಟೈಲಲ್ಲಿ ಮಾಡಿ ನಿಮಗೆ ಕೊಡ್ತಾರೆ.